ವೆಲ್ಕಮ್ ಬ್ಯಾಕ್ ಟು ಮೈ ನೆಕ್ಸ್ಟ್ ವಿಡಿಯೋ. ಸೊ ಈ ವಿಡಿಯೋ ಬಂದು ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಆ್ಯಂಡ್ ಚಾರ್ಜಸ್ ಮೇಲೆ, ಕೆಪಾಸಿಟೆನ್ಸ್ ಮೇಲೆ. ಸೊ ಇಲ್ಲಿ ನಾವು ಡಿಸ್ಕಸ್ ಮಾಡೋಕ್ಕೆ ಹೋಗ್ತಿರೋದು ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಎಟ್ ಎ ಪಾಯಿಂಟ್ ಡ್ಯೂ ಟು ಎ ಸಿಸ್ಟಮ್ ಆಫ್ ಎನ್ ನಂಬರ್ ಆಫ್ ಪಾಯಿಂಟ್ ಚಾರ್ಜಸ್ ಮೇಲೆ. ಸೊ ಇನ್ ದ ಫಿಗರ್, ಸೊ ವಿ ಹ್ಯಾವ್ ಅ ಫಿಗರ್. ಇನ್ ದ ಫಿಗರ್, ಅ ಸಿಸ್ಟಮ್ ಆಫ್ ಎನ್ ನಂಬರ್ ಆಫ್ ಪಾಯಿಂಟ್ ಚಾರ್ಜಸ್ Q1, Q2 and Q3 up to Qn are considered in a free space around a point P on applying equation for electric potential. ಸೊ ಎಲ್ಲ ಈಕ್ವೇಷನ್ಗೂ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ನ ಅಪ್ಲೈ ಮಾಡ್ತೀವಿ ನಾವು. ಸೊ ಈಗ ಫಸ್ಟು ಪಾಯಿಂಟ್ ಪಿ ಇಂದ ಚಾರ್ಜ್ 1 ಹತ್ರ ಅಪ್ಲೈ ಮಾಡ್ತೀವಿ. ಸೊ ಫಸ್ಟ್ ಒನ್ ಬಂದು ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ at P due to a charge Q1 ಸೊ ಚಾರ್ಜ್ Q1 ಬರೆಯೋದಾದರೆ ನಾವು V1 ಈಕ್ವಲ್ಸ್ 1/4πε0 ಇಂಟು Q1/R1. ಸೊ ನೆಕ್ಸ್ಟು ಇದೇ ಥರ ಇನ್ನೊಂದು ಬರೆಯೋದಾದರೆ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಅಟ್ ಅ ಪಾಯಿಂಟ್ P due to electric charge Q2 V2 equals 1/4πε0 Q2 divided by R2 square. R2 ಇದು R1 ಆಗುತ್ತೆ. ಸೊ ನೆಕ್ಸ್ಟ್ ಇದೇ ಥರ ಸೇಮ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ at point P due to a charge Q3 is V3 equals 1/4πε0 into Q3 divided by R3. So this is up to 3 charges. ಸೊ ಈಗ nth ಚಾರ್ಜ್ ಬರೆಯೋದಾದರೆ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ at point P due to nth charge Qn Vn ಈಕ್ವಲ್ಸ್. ಸೊ ಆಗ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಕೂಡ nth ಪೊಟೆನ್ಷಿಯಲ್ ಆಗುತ್ತೆ. Vn ಈಕ್ವಲ್ಸ್ 1/4πε0 Qn divided by Vn. ಸೊ ಅಕಾರ್ಡಿಂಗ್ ಟು ಪ್ರಿನ್ಸಿಪಲ್ ಆಫ್ ಸೂಪರ್ಪೊಸಿಷನ್, according to principle of superposition, total electric potential at point P due to number of charges is V equals V1 plus V2 plus V3 plus so on Vn. and next ಸೊ ಈಗ ಇದನ್ನು ರಿಪ್ಲೇಸ್ ಮಾಡೋಣ. V1 V2 V3 ಅಪ್ ಟು Vnನ. ಸೊ ಇಲ್ಲಿ ಕಾಮನ್ ಆಗಿ 1/4πε0 ಹೊರಗಡೆ ತೆಗೆಯೋಣ. ಸೊ ಹೊರಗಡೆ ತೆಗೆದು ಸೊ ಒಂದೊಂದೇ ಬರೆಯೋಣ. V1ಗೆ Q1/R1 ಪ್ಲಸ್ V2ಗೆ Q2/R2 ಪ್ಲಸ್ V3ಗೆ Q3/R3 ಪ್ಲಸ್ ಸೊ ಆನ್ Qn divided by Rn. So this is for a nth term. So in general we can written it as V equals 1/4πε0 summation of I equals 1 to n Qi divided by Ri. So this is the general equation for
So this is from a principle of superposition theorem, and also we can generalize it as summation terms. ಥ್ಯಾಂಕ್ ಯು. ಆ್ಯಂಡ್ ನಿಮ್ಗೇನಾದರೂ ನನ್ನ ವಿಡಿಯೋ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ ಇನ್ನೂ ಹೆಚ್ಚಿನ ವಿಡಿಯೋಗಾಗಿ. ಥ್ಯಾಂಕ್ ಯು.